ಮನೆ ಒಂದು ಬೇರೆ ಓಡ್ತಿರ್ತತಿ ಭಯ. ಯಾಕೆ ಅಂತಂತಂದ್ರೆ ನಾವ್ ಇಷ್ಟೆಲ್ಲಾ ಅದೇವೆ ಅಂತಂದ್ರು ಕೂಡ ನಮ್ಮಲ್ಲಿ ಆತ್ಮಸ್ಥೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ ಏನಾಗತ್ತಂತಂದ್ರೆ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಇವೆಲ್ಲ ಎದಕ್ ಬರಾಕತ್ತಾವ ಅಂತಂತಂದ್ರ ನಾವು ತಿನ್ನೋ ಆಹಾರ ಪದ್ಧತಿಯಿಂದ ಬರಾಕತ್ತಾವ. ಅದಕ್ಕ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ನಾ ಅದಕ್ಕೆ ಹೇಳಿದೆ ಇಷ್ಟೆಲ್ಲಗಳು ಯಾಕೆ ಆಗ್ತವೆ ಅಂತಂತಂದ್ರೆ ಇನ್ನೂ ಹೇಳಿದಾವೆ ಸಾಕಷ್ಟು ಇದಾವ. ವೇಟ್ ಗೇನ್ ಆಗೋದು ಯಾಕಾಗತ್ತೆ ಅಂತಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ನಿಂದ ಆಗತ್ತೆ. ಎಸ್, ಇಲ್ಲಿ ಒಂದೊಂದು ಭಾಗದಲ್ಲಿ ಡಿಪಾಸಿಟ್ ಆಗೋದು ಯಾಕೆ ಅಂತಂತಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ಆನಂತರ ತೂಕ ಕಡಿಮೆ ಆಗ್ಬಿಡುದು, ವೇಗವಾಗಿ ಏನಾಗತ್ತ, ಹಠಾತ್ತಾಗಿ ಏನಾಗತ್ತಂದ್ರೆ ತೂಕ ಕಡಿಮೆ ಆಗತ್ತ, ವೇಟ್ ಲಾಸ್ ಆಗಿಬಿಡ್ತದೆ. ಬೇಗ ಸುಸ್ತಾಗೋದು, ಮಸಲ್ ವೀಕ್ನೆಸ್ ಆಗೋದು, ಮಸಲ್ ಏನು ಈ ಏಕ್ಸ್ ಕಾಣಿಸ್ಕೊಳ್ಳೋದು, ಸ್ನಾಯು ನೋವು ಅಂತ ಹೇಳ್ತೀವಿ, ಬಿಗಿತ ಉಂಟಾಗೋದು, ಪೇನ್ ಆಗೋದು. ನಂತರ ಹೃದಯದಲ್ಲಿ ಸ್ಟಫ್ನೆಸ್ ಬರೋದು, ಹೃದಯ ಬಡಿತ ಹೆಚ್ಚಾಗೋದು. ಅಂದ್ರ ಸ್ವೆಟ್ಟಿಂಗ್ ಜಾಸ್ತಿ ಆಗೋದು, ಹೃದಯ ಬಡಿತ ಹೆಚ್ಚು ಕಡಿಮೆ ಇಳಿಕೆ ಆಗೋದು. ಓಕೆ, ಆನಂತರ ಒಬ್ಬೊಬ್ಬರಿಗೆ ಕೋಲ್ಡ್ ಆಗೋದು, ಒಬ್ಬೊಬ್ಬರಿಗೆ ಹಾಟ್ ಆಗೋದು, ದೇಹ ಹಾಟ್ ಆಗೋದು. ಎಸ್, ಮಲಬದ್ಧತೆ ಉಂಟಾಗೋದು, ಮಲ ವಿಸರ್ಜನೆ ಯದ್ವಾ ತದ್ವಾ ಇರ್ರೆಗ್ಯುಲರ್ ಆಗೋದು, ಪದೇ ಏನು ವಿಸರ್ಜನೆ ಆಗೋದು, ಮಲ ಮೂತ್ರ ವಿಸರ್ಜನೆ ಆಗೋದು. ಇವು ಕಾರಣಗಳು ಏನು ಅಂತಂತಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ನಮ್ಗೆ ಗೊತ್ತೇ ಇಲ್ಲ ಅವು. ಎಸ್, ನಾವು ತಿನ್ನೋ ಆಹಾರನ ಹಿಂಗೆಲ್ಲ ಮಾಡ್ತೈತೆ ಅಂತ ನಮ್ಗೆ ಗೊತ್ತಿಲ್ಲ. ಬಾಯಾರಿಕೆ ಜಾಸ್ತಿ ಆಗೋದು, ಹಸಿವು ಜಾಸ್ತಿ ಆಗೋದು, ಕಡಿಮೆ ಲೈಂಗಿಕ ಆಸಕ್ತಿ ಆಗೋದು, ಖಿನ್ನತೆ ಆಗೋದು, ನರ್ವಸ್ ಆಗೋದು, ಆಂಗ್ಸೈಟಿ ಆಗೋದು, ಕಣ್ಣು ಮಬ್ಬಾಗೋದು, ಇರಿಟೇಬಿಲಿಟಿ ಬಂಜೆತನ ಆಗೋದು, ಕೂದಲು ತೆಳಗಾಗೋದು, ಕೂದಲು ಉದುರೋದು, ಒಣ ಚರ್ಮ ಎಲ್ಲ ಕೂಡ ಮುಖ ಉಬ್ಬೋದು, ಇನ್ನು ಏನ್ ಸಾಕಷ್ಟು ಸಮಸ್ಯೆಗಳದ. ಎಸ್, ಎಸ್ಪೆಷಲಿ ಈ ಸಿಂಪ್ಟಮ್ಸ್ ಗಳು ಯಾವ ಕಾಣಿಸ್ಕೊತಾವ ಅಂತಂತಾರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ಯಾರು ಪ್ರೌಢಾವಸ್ಥೆಗೆ ಕಾಲಿಡ್ತಾರೋ ಅವ್ರಿಗೆ ಈ ಹಂತದಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತವೆ. ಎಲ್ಲಾ ಟೈಮ್ ಆಗ್ತವೆ, ಬಟ್ ಹೆಚ್ಚು ಆಗ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ 4 ಹಂತಗಳು. ಒಂದು, ಯಾವಾಗ ಮೆಚುರೇಷನ್ ಬರ್ತಾ ಇದ್ರೆ ಆ ಟೈಮ್ ನಲ್ಲಿ ಬಹಳಷ್ಟು ಅವರಲ್ಲಿ ಬದಲಾವಣೆಗಳು ಕಾಣ್ತವೆ. ಪ್ರೆಗ್ನೆನ್ಸಿ ಒಳಗೆ ಬಂದ್ರೆ ಬಹಳಷ್ಟು ಬದಲಾವಣೆಗಳು ಕಾಣ್ತವೆ. ಸ್ತನಪಾನಗಳನ್ನ ಮಾಡ್ತಕ್ಕಂತ ಮೆನೋಫಾಸ್ ನಲ್ಲಿದ್ದ ಸಂದರ್ಭಗಳಲ್ಲಿ ಏನಾಗತ್ತಂತಂದ್ರೆ ಬಹಳಷ್ಟು ಅಸಮತೋಲನವನ್ನ ಕಾಣ್ತೀವಿ. ಇಂಥ ವ್ಯಕ್ತಿಗಳಿಗೆ ಇಂಥ ಹಂತದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಇರ್ತತಿ. ಯಾರು ಪ್ರೆಗ್ನೆಂಟ್ ಆಗ್ತಾರ ಚೆನ್ನಾಗಿ ಆಹಾರ ತಿನ್ನಿಸ್ತಾರ, ಗೊತ್ತಿದೆ, ಹೌದು, ಓಕೆ. ಇವನ್ನೆಲ್ಲ ನಾವು ಗಮನಿಸ್ಬೇಕು. ಯಾಕೆ ಅಂತಂತಂದ್ರೆ ನಮ್ಮ ಹಿರಿಯರಿಗೆ ಗೊತ್ತಿತ್ತಿದೆಲ್ಲ. ಇದೆಲ್ಲ ಆಗೋದ್ರಿಂದ ಎದರಿಂದ ಅಂತಂತಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೇವಲ ನಾವು ತಿನ್ನೋ ಆಹಾರ ಪದ್ಧತಿಯಿಂದ. ಬಟ್ ನಮ್ ಜನಕ್ಕೆ ಗೊತ್ತಿಲ್ಲ. ಈಗ ನಾವ್ ಏನ್ ಬೇಕಾದ ತಿಂತೀವಿ, ಏನ್ ಬೇಕಾದ ಮಾಡ್ತೀವಿ. ಎಸ್, ಓಕೆ. ಈಗ ಮಹಿಳೆಯರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತಾವ. ಬಹಳಷ್ಟು ಆಗ್ಲೇ ಹೇಳಿದೆ ನಾನು, ಸುಮ್ನೆ ನೋಡ್ಕೊಂಡ್ಬಿಡ್ರಿ, ಬಹಳಷ್ಟು ಏನು ಬೇಡ. ಮಹಿಳೆಯರ ಸಮಸ್ಯೆಗಳು ಇವೆಲ್ಲ. ಓಕೆ, ನಾ ಬಹಳಷ್ಟು ಮುಂದೆ ಹೋಗೋದಲ್ಲ. ಓಕೆ, ಇವೆಲ್ಲ ಏನಂದ್ರ ಪುರುಷರ ಸಮಸ್ಯೆಗಳು. ಅವನ್ನ ಹೇಳಾಕತ್ರ ಇನ್ನ ಟೈಮ್ ಬಾ ಆಗತ್ತ, ಅದನ್ನ ಇರ್ಲಿ ಅಂತ ಹೇಳಿ ಇವೆಲ್ಲ ಪುರುಷರ ಸಮಸ್ಯೆಗಳು. ಓಕೆ, ಮಕ್ಕಳಲ್ಲಿ ಕೂಡ ಏನಾಗತ್ತಂತಂದ್ರೆ ಆಗ್ಲೇ ಹೇಳಿದೆ ನಾನು, ಮಕ್ಕಳಲ್ಲಿ ಕೂಡ ಸಾಕಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಅವರು ಒಂದು ಪ್ರೌಢಾವಸ್ಥೆಗೆ ಬಂದ್ರೆ, ಮ್ಯಾಚುರೇಷನ್ ಟೈಮ್ಗೆ ಬಂದ್ರೆ ಬಹಳಷ್ಟು ಬದಲಾವಣೆ ಆಗ್ತವೆ. ಅವರಲ್ಲಿ ಧ್ವನಿ ಬದಲಾವಣೆ ಆಗತ್ತೆ. ಕಾರಣಗಳೇನಂತ ಹಾರ್ಮೋನ್ಗಳ ಬದಲಾವಣೆಗಳಿಂದ. ಎತ್ತರ ಆಗ್ತಾರೆ ಹಾರ್ಮೋನ್ಗಳ ಬದಲಾವಣೆಯಿಂದ. ಧ್ವನಿ ಗಡಸಾಗತ್ತೆ ಹಾರ್ಮೋನ್ಗಳ ಬದಲಾವಣೆಯಿಂದ. ಸ್ನಾಯುಗಳು ಬಲಿಷ್ಠವಾಗ್ತವೆ ಹಾರ್ಮೋನ್ಗಳ ಬದಲಾವಣೆಯಿಂದ. ಓಕೆ, ಇವೆಲ್ಲಗಳ ಕಾರಣ ಆಗದ ಅವರು ಕೂದಲು ಬೆಳಿಬೇಕಾದ್ರೆ, ಅವ್ರು ಎತ್ತರ ದಪ್ಪ ಆಗ್ಬೇಕಾದ್ರೆ ಇವೆಲ್ಲ ಕಾರಣ. ಹೆಣ್ಮಕ್ಳಲ್ಲೂ ಕೂಡ ಆಗತ್ತೆ. ಋತುಸ್ರಾವ ಆಗಕತ್ತಂದ್ರೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಏನಾಗ್ತಂದ್ರೆ ಹಾರ್ಮೋನ್ಸ್ ಗಳಲ್ಲಿ ಮಕ್ಕಳಲ್ಲೂ ಕೂಡ ಆಗ್ತವೆ. ಅದಕ್ಕೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಚಿಲ್ಡ್ರನ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಫಿಮೇಲ್, ಮಹಿಳೆಯರು ಬೇರೆ ಅದಾವ, ನಮ್ಮವ ಬೇರೆ ಅದಾವ, ಗಂಡ್ ಮಕ್ಕಳು ಬೇರೆ ಅದಾವ, ಆ ಮಕ್ಕಳು ಬೇರೆ ಅದಾವ. ಯಾಕಂತಂದ್ರೆ ಪ್ರತಿ ವ್ಯಕ್ತಿಗೂ ಏನಾಗತ್ತಂದ್ರೆ ಹಾರ್ಮೋನ್ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು.